ಮಾಳು ತಲೆಗೆ ಕೈ ಹೊತ್ತು ಕುಳಿತಿರುವುದನ್ನು ಕಂಡು ಮಹೇಶ್ ಅವಳ ತಲೆಗೆ ಮೆಲ್ಲಗೆ ಕುಟ್ಟಿದ. ನಾಚಿಕೆ ಆಗಲ್ವೇನೆ ನಿನಗೆ ಹೀಗೆ ಕೂರೋದಕ್ಕೆ? ಒಂದಲ್ಲ ಎರಡಲ್ಲ, ಅದೆಷ್ಟು ವರ್ಷಗಳಾಯಿತು ನೀನು ಅವನ ಹಿಂದೆ ಬಿದ್ದು. ಆದರೂ ಅವನ ಬಾಯಿಂದ ಒಂದು ಇಷ್ಟ ಎನ್ನುವ ಪದವನ್ನು ಹೇಳಿಸಲು ನಿನಗಾಗಿಲ್ಲ ಅಂದರೆ ನೀನೆಂಥ ದರಿದ್ರ ಪ್ರೇಮಿ ಕಣೆ. ಮಹೇಶ್ನ ಮಾತುಗಳನ್ನು ಕೇಳಿ ಮಾಳುವಿಗೆ ಮುಖ ಊದಿಕೊಂಡಿತು. ಹೀಗೆ ದಿಂಬು ತಬ್ಬಿಕೊಂಡು ಕೂತಿರು ನೀನು ನಾಲಾಯಕ್. ಹೀಗೊಂದು ದೊಡ್ಡ ಕತ್ತೆ ಆಗಿಬಿಟ್ಲಲ್ಲ ನನ್ನ ತಂಗಿ. ಛೆ. ಮಹೇಶ್ ಅವಳನ್ನು ರೇಗಿಸುತ್ತಲೇ ಇದ್ದ. ನೋಡಣ್ಣ, ನನಗೆ ಸಿಟ್ಟು ಬರ್ತಿದೆ ಆಯಿತಾ ಕತ್ತೆ. ಹೋಗಿ ನಿನ್ನ ಗೆಳೆಯನ ಬಳಿ ತಂಗಿ ನಿನ್ನನ್ನೇ ನೆನೆಸಿಕೊಂಡು ಕೂತಿದ್ದಾಳೆ ಅಂತ ಒಂದು ಮಾತು ಕೇಳಲು ಆಗಲ್ವ ನಿನಗೆ? ಅದಲ್ವಾ ಒಬ್ಬ ಅಣ್ಣ ಮಾಡೋ ಕೆಲಸ. ಅಯ್ಯೋ ಪಾಪ, ಅದಕ್ಕೆಲ್ಲ ನನ್ನ ಮುದ್ದು ತಂಗಿ ಕಷ್ಟಪಡಬೇಕಿಲ್ಲ. ಬೇಕಿದ್ರೆ ನೀನೇ ಹೋಗಿ ನಿನ್ನ ಪ್ರೇಮಿಯ ಬಳಿ ನಿನಗೆ ತಾಳಿ ಕಟ್ಟೋದಕ್ಕೆ ಹೇಳು. ಅದನ್ನು ಬಿಟ್ಟು ನನ್ನನ್ನು ಬ್ರೋಕರ್ ಕೆಲಸಕ್ಕೆ ಕರಿಬೇಡ. ಆಮೇಲೆ ಅಪ್ಪನಿಗೆ ಯಾರ್ದೋ ಕಡೆಯಿಂದ ನಿನ್ನ ಮದುವೆ ಪ್ರಪೋಸಲ್ ಬಂದಿದೆ ಅಂತೆ. ಅವನ ಉತ್ತರ ಸಿಕ್ಕರೆ ನಾನು ಅಪ್ಪನ ಜೊತೆ ಮಾತನಾಡ್ತೀನಿ. ಇಲ್ದಿದ್ರೆ ಎಲ್ಲವೂ ಕೈ ತಪ್ಪಿ ಹೋಗುತ್ತೆ ನೋಡು. ಮಹೇಶ್ ಹೇಳಿದ ಆ ಮಾತು ಅವಳ ಎದೆಗೆ ನೇರವಾಗಿ ನಾಟಿತು. ಅಣ್ಣ, ನಾನು ಅದೆಷ್ಟು ಬಾರಿ ಅವನ ಬಳಿ ಮಾತನಾಡಿದ್ದೀನಿ, ಆದರೆ ಪ್ರಯೋಜನ ಏನೂ ಆಗಿಲ್ಲ. ಇನ್ನು ನೀನು ಬೇಸರ ಮಾಡ್ಕೋಬೇಡ ಚಿನ್ನ, ನಾನು ನೋಡ್ತೀನಿ, ಎಲ್ಲವೂ ಸರಿ ಹೋಗುತ್ತೆ. ಆದರೆ ಅವನೀಗ ಊರಲ್ಲೇ ಇರುವಾಗ ನೀನೊಮ್ಮೆ ನೇರವಾಗಿ ಅವನ ಜೊತೆ ಮಾತನಾಡು. ಇಲ್ಲದೇ ಇದ್ದರೆ ಎಲ್ಲವೂ ನಮ್ಮ ಕೈ ತಪ್ಪಿ ಹೋಗುತ್ತೆ ನೋಡು. ಅವನು ಹೇಳಿದ್ದನ್ನು ಕೇಳಿ ಅವಳ ಮುಖ ಬಾಡಿ ಹೋಯಿತು. ಮಹೇಶ್ ಅವಳನ್ನು ಅಪ್ಪಿಕೊಂಡು ಸಂತೈಸಿದರೂ ಆ ನೋವಿನಿಂದ ಹೊರಬರಲು ಅವಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಧೈರ್ಯ ಮಾಡಿನೇ ಅವಳು ಭೂಮಿಯ ಮೊಬೈಲ್ಗೆ ಕಾಲ್ ಮಾಡಿದಳು. ರಿಂಗ್ ಆಯಿತೇ ವಿನಃ ಕಾಲ್ ಯಾರೂ ರಿಸೀವ್ ಆಗಲಿಲ್ಲ. ಅದೇ ಸಮಯಕ್ಕೆ ಅಗ್ನಿ ಅವಳನ್ನು ಪ್ರೇಮದ ಮತ್ತೊಂದು ನಶೆಯೊಳಗೆ ಕೊಂಡೊಯ್ಯುತ್ತಿದ್ದ. ಅದರ ಪ್ರತಿಫಲವೆಂಬಂತೆ ಅವಳ ಉಗುರುಗಳು ಅವನ ಬೆನ್ನಿಗೆ ನಾಟಿದ್ದವು. ದಿನಗಳು ಕಳೆಯುತ್ತಲೇ ಇದ್ದವು. ಅಗ್ನಿ ಮತ್ತು ಭೂಮಿ ಭಾರದ್ವಾಜ್ ಮನೆಯಲ್ಲೇ ವಾಸಿಸತೊಡಗಿದರು. ಸೌಮ್ಯ ಅವಳನ್ನು ಕಂಡ್ರೆ ಏನೋ ನಿರೀಕ್ಷೆಯಿಂದ ಹೊರಗೆ ಬರುತ್ತಿದ್ದರೂ ಅವಳಿಂದ ಒಂದು ಕಡೆಗಣ್ಣಿನ ನೋಟವು ಅವರಿಗೆ ಸಿಗುತ್ತಿರಲಿಲ್ಲ. ಅಪ್ಪು ಭೂಮಿಯನ್ನು ಕಂಡಾಗಲೆಲ್ಲ ನೋವಿನಿಂದಲೇ ಮುಗುಳ್ನಗುತ್ತಿದ್ದ. ಆದರೆ ಭೂಮಿ ಅವನ ಮೇಲೆ ಯಾವ ಸಿಟ್ಟನ್ನು ತೋರದೆ ಸಹಜವಾಗಿಯೇ ವರ್ತಿಸುತ್ತಿದ್ದಳು. ಕಾಲೇಜಿನಿಂದ ಹಿಂತಿರುಗುತ್ತಿದ್ದಾಗ ಅರು ಅಂದು ಭಾಸ್ಕರ್ನನ್ನು ಭೇಟಿಯಾದ್ಲು. ಭಾಸ್ಕರ್ ಒಂದು ಟ್ರಿಪ್ ಮುಗಿಸಿ ಬಂದು ಚಹಾ ಕುಡಿಯುತ್ತಿರುವಾಗ ಅರು ಅವನ ಕೈಗೆ ಮೆಲ್ಲನೆ ಚಿವುಟಿದಳು. ಬೆಚ್ಚಿ ಬಿದ್ದು ತಿರುಗಿ ನೋಡಿದಾಗ ಅವಳನ್ನು ಕಂಡು ಅವನೊಮ್ಮೆ ಮುಗುಳ್ನಕ್ಕ. ಓ ನೀನಾ? ನಾನು ಬೇರೆ ಯಾರೋ ಅಂದ್ಕೊಂಡೆ. ಹೌದಾ, ಯಾರು ಅಂತ ಅಂದ್ಕೊಂಡೆ ಹೇಳು ನೋಡೋಣ. ಅರು ನಗುತ್ತಲೇ ಕಾಲೆಳೆದಳು. ಹಾಗೆ ಯಾರನ್ನೂ ನಿರೀಕ್ಷಿಸಿರಲಿಲ್ಲ ಪುಟ್ಟಿ. ನನ್ನ ಗೆಳೆಯರು ಯಾರಾದರೂ ಇರಬಹುದು ಅಂತ ಅಂದ್ಕೊಂಡೆ. ಅಲ್ಲ, ಕ್ಲಾಸ್ ಮುಗಿಸಿ ಬರ್ತಿದ್ದೀಯಾ? ಭಾಸ್ಕರ್ ವಿಚಾರಿಸಿದ. ಹಾಂ, ಸ್ವಲ್ಪ ವಸ್ತುಗಳನ್ನು ಖರೀದಿಸಬೇಕಾಗಿತ್ತು. ಅಂಗಡಿಯಿಂದ ಹೊರಬರುವಾಗಲೇ ಇಲ್ಲಿ ಯಾರೋ ಚಹಾ ಕುಡಿಯುತ್ತಿರೋದು ಕಂಡದ್ದು. ಆಮೇಲೆ ಇನ್ನೇನು ಯೋಚಿಸದೆ ನೇರವಾಗಿ ಇತ್ತಲೇ ಬಂದೆ. ಅರು ನಗುತ್ತಲೇ ಹೇಳಿದ್ದಕ್ಕೆ ಭಾಸ್ಕರ್ ಒಮ್ಮೆ ಮುಗುಳ್ನಕ್ಕು ಅವಳಿಗೊಂದು ಚಹಾ ಆರ್ಡರ್ ಮಾಡ್ದ. ಹೇಗೂ ಬಂದಿದೆಯಲ್ಲ, ನಾವಿಬ್ಬರು ಒಂದೊಂದು ಚಹಾ ಕುಡಿಯೋಣ. ಭಾಸ್ಕರ್ ಹಾಗೆ ಹೇಳಿ ಚಹಾ ಎಸೆದುಕೊಂಡು ಇವಳ ಜೊತೆ ಅಲ್ಲಿದ್ದ ಬೆಂಚ್ ಮೇಲೆ ಕುಳಿತ. ತಿನ್ನೋಕೆ ಏನು ಬೇಕಪ್ಪ? ಬಿಸಿ ಬಿಸಿ ಬಜ್ಜಿ ಇದೆ, ಕೊಡ್ಲಾ? ಚಹಾ ಅಂಗಡಿಯವನು ಭಾಸ್ಕರ್ ಬಳಿ ಬಂದು ಕೇಳಿದಾಗ ಭಾಸ್ಕರ್ ಅರುವನ್ನು ನೋಡಿದ. ಅವನ ನೋಟವನ್ನು ಕಂಡು ಅರು ಬೇಕು ಎನ್ನುವಂತೆ ತಲೆ ಆಡಿಸಿದಳು. ಭಾಸ್ಕರ್ 4 ಬಜ್ಜಿ ತೆಗೆದುಕೊಂಡು ಪ್ಲೇಟ್ನಲ್ಲಿಟ್ಟು ಚಟ್ನಿಯೊಂದಿಗೆ ಅವಳ ಜೊತೆ ತಾನೂ ತಿನ್ನಲಾರಂಭಿಸಿದ. ಬಹಳ ಖಾರವಾಗಿದೆ ಚಟ್ನಿ ಅಲ್ವಾ? ಖಾರದಿಂದ ಮೂಗು ಮತ್ತು ಕಣ್ಣಿನಿಂದ ಬರುತ್ತಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ ಅವಳು ಭಾಸ್ಕರ್ನನ್ನು ಕೇಳಿದಳು. ಹಾಂ, ಆದರೆ ಸಖತ್ತಾಗಿದೆ ಅಲ್ವಾ? ತಿಂದ ಹಾಗೆ ಅನಿಸುತ್ತೆ. ಅಲ್ಲ, ಅರವಿಂದ್ ಕಾಲ್ ಮಾಡ್ತಾನಾ? ದಿಢೀರನೆ ಅವನ ಪ್ರಶ್ನೆ ಕೇಳಿ ಅವಳಿಗೆ ಖಾರ ನೆತ್ತಿಗೇರ್ತು. ನಿಧಾನ. ಭಾಸ್ಕರ್ ಅವಳ ತಲೆಗೆ ಮೆಲ್ಲನೆ ತಟ್ಟಿದ. ಅರು ಅವನನ್ನು ತೀಕ್ಷ್ಣವಾಗಿ ನೋಡಿದ್ದನ್ನು ಕಂಡು ಭಾಸ್ಕರ್ ಒಮ್ಮೆ ನಕ್ಕ. ಯಾಕೆ ಅರವಿಂದ್ ಕಾಲ್ ಮಾಡ್ತಾನಾ ಅಂತ ಕೇಳಿದ್ದಕ್ಕೇನಾದರೂ ಹೀಗೆ ನೆತ್ತಿಗೇರ್ತಾ? ಹಾಂ, ಅದು ಹಾಗಲ್ಲ. ದಿಢೀರನೆ ಅರವಿಂದ್ ಕಾಲ್ ಮಾಡಿದ್ದ ಅಂತ ಕೇಳಿದಾಗ ಅಲ್ಲ, ಅವನು ನನಗೆ ಕಾಲ್ ಮಾಡೋದೇ ಇಲ್ಲ. ಅವಳ ಮುಖದಲ್ಲಿ ಹಬ್ಬುತ್ತಿದ್ದ ವಿಷಾದವನ್ನು ಭಾಸ್ಕರ್ ಕಣ್ಣಾರೆ ಕಂಡ. ಅದೇನು, ನಿನ್ನೊಬ್ಬಳಿಗೆ ಮಾತ್ರ ಕಾಲ್ ಮಾಡಲ್ವಾ ಅಂತ. ಅದಕ್ಕೆ ಅವಳೇನೂ ಉತ್ತರಿಸದೆ ತುಂಬಿ ಬರುತ್ತಿದ್ದ ಕಣ್ಣೀರನ್ನು ಅವನಿಂದ ಮರೆಮಾಚಲು ಮುಖವನ್ನು ಸ್ವಲ್ಪ ತಿರುಗಿಸಿಕೊಂಡಳು. ಎಲ್ಲೋ ಒಂದು ಪ್ರೇಮದ ವಾಸನೆ ಬರುತ್ತಿದೆಯಲ್ಲ ಅರು? ಭಾಸ್ಕರ್ ತುಂಟತನದಿಂದ ಕೇಳಿದ. ನಾನು ಇನ್ನು ಹೊರಡ್ತೀನಿ, ಬಹಳ ಹೊತ್ತಾಗತ್ತೆ. ಇಲ್ಲಿಯೇ ನಿಂತ್ಕೊಂಡ್ರೆ ಆಮೇಲೆ ಸಿಗೋಣ. ಹೊತ್ತಾದರೆ ಬಿಡಲು ನಾನಿಲ್ವಾ? ಸದ್ಯಕ್ಕೆ ಆ ಮುರಿದು ಬಿದ್ದ ಲವ್ ಸ್ಟೋರಿಯನ್ನೊಮ್ಮೆ ಹೇಳು ಪುಟ್ಟಿ, ಏನಾಯ್ತು ಅಂತ. ಆತ ದಡ ಸೇರ್ತಾನ? ಭಾಸ್ಕರ್ ನಗುತ್ತಲೇ ವಿಚಾರಿಸಿದಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಹೀಗೆ ಕಣ್ಣೀರು ಹಾಗದೆ ನೀನೊಮ್ಮೆ ಅಗ್ನಿಯ ಜೊತೆ ಮಾತನಾಡಬಾರ್ದಾ? ಹ್ಞೂ
ಅಣ್ಣನ ಬಳಿ ಹೇಳೋದಕ್ಕೆ ನನಗೆ ಏನು ಧೈರ್ಯದ ಕೊರತೆ ಇಲ್ಲ. ಆದರೆ ಅದು ಅರವಿಂದ್ಗೆ ಗೊತ್ತಾದರೆ ಅವನು ನನ್ನತ್ತ ಕಣ್ಣೆತ್ತಿಯೂ ನೋಡಲ್ಲ. ತುಂಬಿ ಹರಿಯುತ್ತಿದ್ದ ಕಣ್ಣೀರನ್ನು ಅವಳು ಒತ್ತಿ ಒರೆಸಿಕೊಳ್ಳುತ್ತಿದ್ದಳು. ಓಹ್, ಹೀಗೆ ಅಳಬೇಡ ಹುಡುಗಿ. ಹೆಣ್ಣು ಮಕ್ಕಳಾದರೆ ಸ್ವಲ್ಪವಾದರೂ ಧೈರ್ಯವಿರಬೇಕು. ಧೈರ್ಯವಿಲ್ಲದಿದ್ದರೆ ಪ್ರೀತಿಸೋದಕ್ಕೆ ಹೋಗಬಾರ್ದು. ಅರವಿಂದನ್ನ ಮರೆತು ಬೇರೆ ಬಂದುವೆ ಆಗಲು ನಿನಗೆ ಸಾಧ್ಯನಾರು? ಇಲ್ಲ ತಾನೆ, ಮತ್ತೆ ಯಾಕೆ ಒದ್ದಾಡ್ತೀಯಾ? ಅವನಿಗೇನು ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ಆದರೆ ನಿನ್ನ ಮನೆಯವ್ರಿಗೆ ದ್ರೋಹ ಮಾಡ್ತಿದ್ದಾನ ಎನ್ನುವ ಪಾಪ ಪ್ರಜ್ಞೆ ಅವನನ್ನು ಕಾಡ್ತಾ ಇದೆ. ಅದೇ ರೀತಿ ಅಗ್ನಿಯ ಮೇಲಿರುವ ಮಿತಿ ಮೀರಿದ ಗೌರವವು ಅವನನ್ನು ತಡಿತಾ ಇದೆ. ಮರೆಯಲು ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕೆ ತಾನೇ ನಾನಿನ್ನೂ ಅವನ ಹಿಂದೆನೇ ಸುತ್ತಾ ಇರೋದು. ಆದರೆ ಇನ್ನೆಷ್ಟು ದಿನ? ಅವಳು ಹಾಗೆ ಹೇಳುತ್ತಲೇ ತುಂಬಿದ ಕಣ್ಣನ್ನು ಬಲವಾಗಿ ಒರೆಸಿಕೊಂಡಳು. ಹಾಂ, ಕುಗ್ಗಿ ಹೋಗ್ಬೇಡ ಪುಟ್ಟಿ, ನಾವು ಸರಿ ಮಾಡೋಣ ಬಿಡು. ಮೊದಲು ಇದನ್ನು ತಿನ್ನು. ನಾನು ನಿನ್ನನ್ನು ಮನೆಗೆ ಬಿಡ್ತೀನಿ. ಭೂಮಿಯನ್ನು ನೋಡಿಯೂ ಬಹಳ ದಿನವಾಯಿತು. ಭಾಸ್ಕರ್ ಹಾಗೆ ಹೇಳಿ ಅಂಗಡಿಯಿಂದ ಸ್ವಲ್ಪ ಬಜ್ಜಿ ಮತ್ತು ಮಸಾಲ ವಡೆಯನ್ನು ಪಾರ್ಸಲ್ ಕಟ್ಟಿಸಿಕೊಂಡ. ಹಣ ಕೊಟ್ಟು ಅರುವನ್ನು ಕರೆದುಕೊಂಡು ಬೈಕ್ ಹತ್ತುವಾಗ ತುಂಬಿದ ಕಣ್ಣುಗಳಿಂದ ಅವರನ್ನೇ ನೋಡುತ್ತಾ ನಿಂತಿದ್ದ ಮಾಳುವನ್ನು ಭಾಸ್ಕರ್ ಕಂಡ. ಭಾಸ್ಕರ್ನನ್ನು ನೋಡಿ ಮುಗುಳ್ನಗಲು ಪ್ರಯತ್ನಿಸುತ್ತಾ ಮಾಳು ತನ್ನ ಸ್ಕೂಟಿಯನ್ನು ತಿರುಗಿಸಿದಳು. ಅರು ಅವಳನ್ನು ನೋಡಿರಲಿಲ್ಲವಾದ್ದರಿಂದ ಬೇಗನೆ ಗಾಡಿ ತೆಗೆಯುವಂತೆ ಭಾಸ್ಕರ್ನನ್ನು ಆತುರಪಡಿಸಿದಳು. ಭರದ್ವಾಜ್ ಮನೆಯತ್ತ ಹೋಗುವ ದಾರಿಯುದ್ದಕ್ಕೂ ಭಾಸ್ಕರ್ನ ಮನಸ್ಸು ಮಾಳುವಿನ ಸುತ್ತಲೇ ಗಿರಿಕಿ ಹೊಡಿತಾ ಇತ್ತು. ಅರು ಮತ್ತು ಅರವಿಂದ್ನ ಸಂಕಟ ಅವನಿಗೆ ಗೊತ್ತು. ಆದರೆ ಮಾಳುವಿನ ಸ್ಥಿತಿಯು ಹಾಗೆ ತಾನೆ. ಅವರಿಬ್ಬರ ಪರಿಸ್ಥಿತಿಯೇ ಅವಳದ್ದು ಅಲ್ವಾ? ಅವಳ ತುಂಬಿದ ಕಣ್ಣುಗಳು ಮತ್ತು ನಗಲು ಪ್ರಯತ್ನಿಸುತ್ತಾ ನಿಂತಿದ್ದ ರೀತಿ ಅವನ ಕಣ್ಮುಂದೆ ಸ್ಪಷ್ಟವಾಗಿ ಮೂಡಿಬಂತು. ಮನೆಗೆ ಬಂದ ತಕ್ಷಣ ಮಾಳು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳುವಾಗ ಅವಳ ಮೇಲಿದ್ದ ಅವಳ ಹಿಡಿತವೇ ತಪ್ಪಿ ಹೋಗಿತ್ತು. ವರ್ಷಗಳ ಪ್ರೀತಿ ಅದು. ಅದೆಷ್ಟೋ ಬಾರಿ ಅಂಗಲಾಚಿದರೂ ಅವನು ತನ್ನತ್ತ ಕಣ್ಣೆತ್ತಿಯೂ ನೋಡಿರಲಿಲ್ಲ. ಆದರೆ ಇಂದು ಭೂಮಿಯ ನಾದಿನಿಯ ಜೊತೆ ಭಾಸ್ಕರ್ನನ್ನು ನೋಡಿದಾಗ ಅವಳಿಗೆ ತಡೆಯಲಾಗಲಿಲ್ಲ. ಇಲ್ಲಿಯವರೆಗೆ ಯಾವ ಹುಡುಗಿಯೊಂದಿಗೂ ಅವನು ಅಷ್ಟು ಸಲುಗೆಯಿಂದ ಮಾತನಾಡುವುದನ್ನಾಗಲಿ ನಗುವುದನ್ನಾಗಲಿ ಅವಳು ನೋಡಿರಲಿಲ್ಲ. ಆದರೆ ಇಂದು ಬೈಕ್ನಲ್ಲಿ ಇನ್ನೇನೂ ನಿರೀಕ್ಷೆ ಇಲ್ಲ ಎಂದು ಅರಿವಾಗಿ ಜೋರಾಗಿ ಅಳುವಾಗ ಅವಳಿಗೆ ತನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ರಾತ್ರಿ ಭಾಸ್ಕರ್ನ ಮನಸ್ಸಿನಲ್ಲೂ ಅವಳ ತುಂಬಿದ ಕಣ್ಣುಗಳೇ ಕಾಡುತ್ತಿದ್ದವು. ಪ್ರತಿದಿನವೂ ಬೆಳಿಗ್ಗೆ ಮತ್ತು ರಾತ್ರಿ ಅವಳದೊಂದು ಕಾಲ್ ಬರೋದು ಅಭ್ಯಾಸವಾಗಿತ್ತು. ಏನೇ ಬೈದರೂ ಏನಾದರೊಂದು ಸಬೂಬು ಹೇಳಿ ಮಾತನಾಡುತ್ತಲೇ ಇರ್ತಾ ಇದ್ಲು. ಅವಳಿಗೆ ಎಷ್ಟೇ ಬೈದರೂ ಅವಳ ಮಾತುಗಳನ್ನು ಕೇಳುವುದು ಅವನಿಗೂ ಇಷ್ಟವಾಗಿತ್ತು. ವರ್ಷಗಳಿಂದ ಅಭ್ಯಾಸವಾಗಿದ್ದ ಅವಳ ಕಾಲ್ ಸ್ವಲ್ಪ ತಡವಾದರೂ ಅವನೂ ಕಾದಿದ್ದನು. ತನ್ನ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ತಿಳಿಯದೆ ನಿದ್ದೆ ಬಾರದೆ ಅವನು ಒದ್ದಾಡುತ್ತಿದ್ದ. ಅರು ಮತ್ತು ಅರವಿಂದ್ನ ಪ್ರೀತಿಯನ್ನು ತಾನು ಅರ್ಥ ಮಾಡಿಕೊಂಡಿದ್ದರೆ ಮಾಳುವಿನ ಪ್ರೀತಿಯನ್ನು ತಾನೂ ಅರ್ಥ ಮಾಡಿಕೊಳ್ಳಬೇಕು. ಅವಳು ತನಗೆ ಮಾತ್ರ ಸೇರಿದವಳು. ಆದರೆ ಅಡಗಿದ್ದ ಕೀಳರಿಮೆ ಅವನನ್ನು ಹಿಂದಕ್ಕೆಳೆಯಲಾರಂಭಿಸಿತ್ತು. ಮಾರನೇ ದಿನ ಬೆಳಿಗ್ಗೆ ಭಾರದ್ವಾಜ ಮನೆಯಿಂದ ಕಾಲೇಜಿಗೆ ಹೊರಡುತ್ತಿದ್ದ ಭೂಮಿಗಾಗಿ ಅಭಿರಾಮಿ ಹೊರಗೆ ಕಾಯುತ್ತಾ ನಿಂತಿದ್ದಳು. ಅಭಿಯನ್ನ ಕಂಡರೂ ಭೂಮಿ ಆ ಕಡೆ ಗಮನ ಹರಿಸಲಿಲ್ಲ. ಗೇಟ್ನತ್ತ ನಡೆಯುತ್ತಿದ್ದಾಗ ಅವಳ ಹಿಂದೆ ಓಡಿ ಬಂದ ಅಭಿರಾಮಿ ಅವಳನ್ನು ತಡೆದು ನಿಲ್ಲಿಸಿದಳು. ನನಗೊಂದು ಚೂರು ಮಾತನಾಡಬೇಕು ಪ್ಲೀಸ್. ಅಭಿರಾಮಿ ದೈನ್ಯವಾಗಿ ಬೇಡಿಕೊಳ್ಳುವುದನ್ನು ಕೇಳಿ ಭೂಮಿ ಅವಳನ್ನು ತೀಕ್ಷ್ಣವಾಗಿ ನೋಡಿದಳು. ಪ್ಲೀಸ್, ನಾನು ಕಾಟ ಕೊಡಲು ಬಂದದ್ದಲ್ಲ. ಕೇವಲ 5 ನಿಮಿಷ ಪ್ಲೀಸ್. ಸಾಧ್ಯವಿಲ್ಲ, ನನಗೆ ಕ್ಲಾಸ್ಗೆ ಹೊತ್ತಾಗಿದೆ. ಬಸ್ ಈಗ ಬಂದ್ಬಿಡತ್ತೆ. ಭೂಮಿ ಸ್ವಲ್ಪವೂ ಮೃದುವಾಗದೆ ಹೇಳಿದಾಗ ಅಭಿಯ ಮುಖ ಸಂಕಟದಿಂದ ಬಾಡಿ ಹೋಯಿತು. ಸ್ಥಾನದಲ್ಲಿ ನೀವು ನನಗೆ ಅಕ್ಕನೇ ಆಗ್ತೀರಾ, ಹಾಗಾಗಿ ನಾನು ಹಾಗೆ ಕರಿತೀನಿ ಅಕ್ಕ. ಬೇಡ, ಇಲ್ಲದ ಸಂಬಂಧಗಳನ್ನು ಎಳೆದು ತರುವ ಪ್ರಯತ್ನ ಮಾಡಬೇಡ ಅಭಿರಾಮಿ, ಅದು ಒಳ್ಳೆಯದಕ್ಕಲ್ಲ. ಭೂಮಿಯ ಕಠಿಣವಾದ ಧ್ವನಿ ಕೇಳಿ ಅಭಿಯೊಮ್ಮೆ ಬೆಚ್ಚಿ ಬಿದ್ದು ಹಿಂದಕ್ಕೆ ಹೆಜ್ಜೆ ಇಟ್ಟಳು. ಅಮ್ಮ ಮಾಡಿದ ತಪ್ಪಿಗೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀಯಾ? ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಕೇಳಲು ಬಂದೆ. ಬೇಡ ಅಂತ ಹೇಳಿದ್ದೇನಲ್ಲ. ನನ್ನ ಮನಸ್ಸು ಅಷ್ಟೊಂದು ವಿಶಾಲವಾಗಿಲ್ಲ. ನಾವಿಬ್ಬರೂ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ಅಂದು ಜನ್ಮ ಕೊಟ್ಟವರ ಮೇಲೇ ನಮಗೆ ಜಿಗುಪ್ಸೆ ಹುಟ್ಟಿತ್ತು. ಇನ್ನು ಯಾವ ಕಾರಣಕ್ಕೂ ಯಾವುದೇ ನೆಪದಲ್ಲೂ ಆ ಸಂಬಂಧವನ್ನು ಮತ್ತೆ ಬೆಸೆಯೋದಕ್ಕೆ ನನಗಾಗಲಿ ನನ್ನ ಅಣ್ಣನಿಗಾಗಲಿ ಸ್ವಲ್ಪನೂ ಆಸಕ್ತಿ ಇಲ್ಲ. ಇನ್ನಾದರೂ ನೀವೆಲ್ಲ ಮರ್ಯಾದೆಯಿಂದ ಬದುಕಿದ್ರೆ ಸಾಕು. ಭೂಮಿ ಆಕ್ರೋಶದಿಂದ ಹೇಳಿ ಹೊರಟು ನಿಂತಾಗ ಅಭಿರಾಮಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಪ್ಲೀಸ್, ಅಮ್ಮನ ಜೊತೆ ಒಮ್ಮೆಯಾದರೂ ಮಾತನಾಡಬಾರ್ದಾ? ತಾನು ಮಾಡಿದ್ದು ತಪ್ಪು ಎಂದು ಅರಿವಾದ ದಿನದಿಂದ ಆ ಪಾಪದ ಜೀವಕ್ಕೆ ಒಂದು ದಿನನೂ ನೆಮ್ಮದಿಯಿಂದ ಇರಲು ಸಾಧ್ಯವಾಗ್ತಿಲ್ಲ. ಸರಿ, ನಾನು ಮಾತಾಡ್ತೀನಿ. ಆದರೆ ನಾನೊಂದು ಮಾತು ಹೇಳ್ತೀನಿ. ನಿನ್ನ ಅಮ್ಮನಿಗೆ
ತಾನು ಮಾಡಿದ್ದು ತಪ್ಪು ಅಂತ ಯಾವಾಗ ಅರಿವಾಯಿತು? ಹಾಂ, ನಾನು ಹೇಳಿದ ಮೇಲೇನೆ ಅಲ್ವಾ? ಭೂಮಿ ಆ ಪ್ರಶ್ನೆಗೆ ಉತ್ತರಿಸಲು ಅವಳ ಬಳಿ ಪದಗಳಿರಲಿಲ್ಲ. ಭೂಮಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅದೇ ಪ್ರಕೃತಿಯ ನಿಯಮ. ಆಮೇಲೆ ಮತ್ತೊಂದು ಮಾತು ಹೇಳ್ತೀನಿ, ಇನ್ನು ಸತ್ತರೂ ಈ ಭೂಮಿಗೆ ಆ ಹೆಂಗಸು ಅಮ್ಮನಾಗಿ ಬೇಡ. ಈ ತಾಳಿಯೊಂದಿಗೆ ಭಾರದ್ವಾಜ್ ಮನೆಯ ಹೊಸ್ತಿಲು ತುಳಿದ ದಿನನೇ ದೇವರು ನನಗೊಬ್ಬಳು ಅಮ್ಮನನ್ನು ಕೊಟ್ಟಿದ್ದಾನೆ, ಒಬ್ಬ ಅಪ್ಪನನ್ನು ಕೂಡ ಕೊಟ್ಟಿದ್ದಾನೆ. ಅದೇ ಸಾಕು ನನಗೆ. ರಕ್ತ ಸಂಬಂಧವಿಲ್ಲದೆ ಇದ್ದರೂ ನನ್ನ ಹಣೆ ಬರಹದಿಂದ ನನಗೆ ಸಿಕ್ಕ ದೊಡ್ಡ ವರ ಅವರು. ಅಷ್ಟೇ ಅಲ್ಲ, ಸ್ವಂತ ತಂಗಿಯಂತೆ ನನ್ನನ್ನು ಕಾಪಾಡುವ ಓರ್ವ ಅಣ್ಣ, ಅಕ್ಕ ಮತ್ತು ತಂಗಿ ಕೂಡ ಇದ್ದಾರೆ ಆ ಮನೆಯಲ್ಲಿ. ಇದೆಲ್ಲವೂ ನನಗೆ ಸಿಗಲು ಕಾರಣ ಆ ಹೆಂಗಸು ಮಾಡಿದ ತಪ್ಪೆ. ಅವಳಿಗೆ ನನ್ನ ಧನ್ಯವಾದ ಕೂಡ ಹೇಳ್ತೀನಿ, ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ. ಇನ್ನು ಮುಂದೆ ನಿನ್ನ ಅಮ್ಮನ ವಿಚಾರ ತೆಗೆದುಕೊಂಡು ನನ್ನನ್ನು ಭೇಟಿ ಆಗೋದಕ್ಕೆ ಬಂದರೆ ಪರಿಣಾಮ ಚೆನ್ನಾಗಿರಲ್ಲ. ಭೂಮಿ ಆ ಕ್ಷಣದಲ್ಲಿ ರೋಷದಿಂದ ನಡುಗುತ್ತಿದ್ದಳು. ಇನ್ನೇನಾದರೂ ಅವಳ ಜೊತೆ ಮಾತನಾಡಲಿಕ್ಕಿದೆಯಾ ನಿನಗೆ ಅಭಿರಾಮಿ? ಹಿಂದಿನಿಂದ ಕೇಳಿಬಂದ ಆದಿಯ ಧ್ವನಿಗೆ ಇಬ್ಬರು ಬೆಚ್ಚಿಬಿದ್ದು ತಿರುಗಿ ನೋಡಿದರು. ಪ್ರಶ್ನೆ ಕೇಳಿದ್ದು ಅಭಿರಾಮಿಗೆ. ಭೂಮಿಗೆ ಇಷ್ಟವಿಲ್ಲದ ವಿಚಾರದ ಬಗ್ಗೆ ನೀನೇಕೆ ಮಾತನಾಡಲು ನಿಂತಿದ್ದೀಯಾ ಅಭಿ? ಇನ್ನು ಏನೇ ಆದರೂ ಎಷ್ಟೇ ಹೇಳಿದ್ರು ನಿನ್ನ ಅಮ್ಮ ಮಾಡಿದ ಪಾಪ ಯಾವತ್ತೂ ತೊಳೆದು ಹೋಗಲ್ಲ. ಅದಕ್ಕೆ ಇನ್ಮುಂದೆ ಅವಳಿಗೆ ಇಷ್ಟವಿಲ್ಲದ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡು, ತಿಳಿತೆ? ಅದನ್ನು ಬಿಟ್ಟು ಮತ್ತೆ ಮತ್ತೆ ಅದೇ ರೀತಿ ಮುಂದುವರಿಯೋದಾದರೆ ಆಮೇಲೆ ಮಾತನಾಡುವುದು ನಾನಲ್ಲ, ಅಗ್ನಿಯ ಸ್ವಭಾವ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಭೂಮಿ, ಬಾ, ನಾನು ಹೊರಡಬೇಕು, ನಿನ್ನನ್ನು ಕಾಲೇಜಿಗೆ ಬಿಡ್ತೀನಿ. ಆದಿ ಅಷ್ಟೇ ಹೇಳಿ ಭೂಮಿಯನ್ನು ಕರೆದುಕೊಂಡು ಕಾರಿನಲ್ಲಿ ಭಾರದ್ವಾಜ್ ಮನೆಯಿಂದ ಹೊರಟ. ಆ ಪ್ರಯಾಣದುದ್ದಕ್ಕೂ ಅವಳು ಮೌನವಾಗಿ ಕುಳಿತಿರುವುದನ್ನು ಕಂಡು ಆದಿ ಅವಳ ತಲೆ ಸವರಿದ. ಭೂಮಿ, ಯಾಕೆ ಈ ಅನಗತ್ಯ ವಿಚಾರಗಳನ್ನೆಲ್ಲ ತಲೆಗೆ ಹಾಕಿಕೊಂಡು ಕೊರಗ್ತಾ ಇದೆಯಾ? ನಮ್ಮನ್ನು ಬೇಡವೆಂದು ದೂರ ತಳ್ಳಿದವರ ಬಗ್ಗೆ ನಾವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು? ಬಿಡು. ಇನ್ನು ಮುಂದೆ ಸೌಮ್ಯ ಆಂಟಿಯ ಬಗ್ಗೆ ಯೋಚಿಸಿದರೆ ನಿನ್ನ ಮನಸ್ಸಿನ ನೆಮ್ಮದಿಯನ್ನೇ ಹಾಳಾಗೋದು. ಈಗ ನಿನ್ನ ಓದಿನ ಕಡೆ ಗಮನ ಕೊಡು. ಮದುವೆ ಆದಮೇಲೆ ಕ್ಲಾಸ್ ಅಂದರೆ ಏನೋ ಒಂದು ನೆಪ ಎನ್ನುವಂತೆ ಆಗ್ತಿದೆ ಅಂತ ಅಗ್ನಿ ನಿನ್ನೆ ಅಷ್ಟೇ ಹೇಳ್ತಾ ಇದ್ದ. ನೀನೀಗ ಚೆನ್ನಾಗಿ ಓದ್ಕೋ, ಮುಂದಿನ ಗುರಿ ಏನಾಗಬೇಕು, ಏನಾಗಿರಬೇಕು ಅಂತ ಯೋಚಿಸು. ಅದನ್ನು ಬಿಟ್ಟು ಹೀಗೆ ಕೊರಗುತ್ತಾ ಕುಳಿತರೆ ಅದಕ್ಕೆ ಸಮಯ ಕಳೆದು ಹೋಗುತ್ತೆ. ಅವನ ಮಾತಿಗೆ ಮರು ಮಾತಾಡದೆ ಭೂಮಿ ನಗುತ್ತಲೇ ತಲೆ ಆಡಿಸಿದಳು. ಕಾಲೇಜಿನ ಮುಂದೆ ಅವಳನ್ನು ಇಳಿಸಿ ಆದಿ ಆಫೀಸ್ನತ್ತ ಹೊರಟ. ಬೆಳಗ್ಗೆ ಅಂಥದ್ದೊಂದು ಘಟನೆ ನಡೆದಿದ್ದರಿಂದ ಅವಳಿಗೆ ಕಾಲೇಜಿಗೆ ಹೋಗೋದಕ್ಕೆ ಸ್ವಲ್ಪನೂ ಮನಸ್ಸಿರಲಿಲ್ಲ. ಮಾಳುವಿನ ಜೊತೆ ಏನಾದರೂ ಮಾತನಾಡುತ್ತಾ ಕುಳಿತರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗಬಹುದು. ಹಾಗೆ ಯೋಚಿಸುತ್ತಲೇ ಕ್ಲಾಸ್ಗೆ ಹೋಗಿ ನೋಡಿದಾಗ ಅವಳು ಬಂದಿರಲಿಲ್ಲ. ಇನ್ನಷ್ಟು ಹೊತ್ತು ಅವಳಿಗಾಗಿ ಕಾದ್ಲು, ಆದರೆ ಅವಳು ಬರಲೇ ಇಲ್ಲ. ಭೂಮಿಗೆ ಅದೇನೋ ಸಂಕಟವಾಯಿತು. ಕೊನೆಗೆ ಲಂಚ್ ಬ್ರೇಕ್ನಲ್ಲಿ ಭೂಮಿ ಮಾಳುವಿನ ನಂಬರ್ಗೆ ಕಾಲ್ ಮಾಡಿದ್ಲು. ಮಾಳುವಿನ ಅಮ್ಮ ಕಾಲ್ ರಿಸೀವ್ ಮಾಡಿದ್ರು. ಅಮ್ಮ, ಮಾಳು ಎಲ್ಲಿದ್ದಾಳೆ? ಇವತ್ತು ಯಾಕೆ ಅವಳು ಕ್ಲಾಸ್ಗೆ ಬಂದಿಲ್ಲ? ಅದನ್ನೇಕೆ ಕೇಳ್ತೀಯ ಭೂಮಿ? ನಿನ್ನೆ ಸ್ವಲ್ಪ ತಲೆನೋವು ಅಂತಿದ್ಲು. ಈಗ ನೋಡಿದರೆ ಅವಳಿಗೆ ಸ್ವಲ್ಪನೂ ಹುಷಾರಿಲ್ಲ, ವಿಪರೀತ ಜ್ವರ. ಅಯ್ಯೋ, ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರಾ ಅಮ್ಮ? ಬೇರೆ ಏನು ತೊಂದರೆ ಇಲ್ವಲ್ಲಮ್ಮ? ಬೇರೆ ಏನು ತೊಂದರೆ ಇಲ್ಲವಲ್ಲ? ಅವಳು ಆತಂಕದಿಂದ ಕೇಳಿದಾಗ ಲಲಿತಾ ಒಮ್ಮೆ ಮುಗುಳ್ನಕ್ಕರು. ಅವಳಿಗೆ ಬೇರೆ ಯಾವ ತೊಂದರೆನೂ ಇಲ್ಲ. ಭೂಮಿ ಪ್ಯಾರಾಸಿಟಮಾಲ್ ಕೊಟ್ಟಿದ್ದೀನಿ, ಈಗ ಮಲಗಿದ್ದಾಳೆ. ಹೌದಾ? ಹಾಗಾದರೆ ನಾನು ಕ್ಲಾಸ್ನ ಮುಗಿಸಿ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಮ್ಮ. ಎದ್ಮೇಲೆ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿ. ಆಗಲಿ ಭೂಮಿ, ಸರಿ ಹಾಗಾದರೆ. ಲಲಿತಾ ಹಾಗೆ ಹೇಳಿ ಕಾಲ್ ಕಟ್ ಮಾಡಿದ್ರು. ಅದರೊಂದಿಗೆ ಭೂಮಿಯ ಮನಸ್ಸು ಮತ್ತಷ್ಟು ಮಂಕಾಯಿತು. ಮಧ್ಯಾಹ್ನದ ಹೊತ್ತಿಗೆ ಹುಚ್ಚು ಹಿಡಿದಂತಾಗಿ ಅವಳು ಕ್ಲಾಸ್ ಕಟ್ ಮಾಡಿ ಕಾಲೇಜಿನಿಂದ ಹೊರಬಂದ್ಲು. ಬಸ್ ಸ್ಟಾಪ್ನಲ್ಲಿ ಏನನ್ನು ಯೋಚಿಸುತ್ತಾ ನಿಂತಿರುವಾಗಲೇ ಮುಂದಿನಿಂದ ಬರುತ್ತಿದ್ದ ಬಸ್ ಕಂಡು ಅವಳು ಹಾರಿ ಎದ್ದಳು. ಬೇಸರದಿಂದಲೇ ಬಸ್ ಹತ್ತಿ ಡ್ರೈವರ್ನ ಹಿಂದೆನೇ ಹೋಗಿ ನಿಂತಳು. ಬಸ್ ಕಂಡೊಡನೆ ಅವಳ ಮುಖಭಾವ ಬದಲಾಗಿದ್ದು ಅಗ್ನಿ ಗಮನಿಸಿದ್ದ. ಇದೇನು ಇಷ್ಟು ಬೇಗ? ಅವನ ಅನುಮಾನದ ಪ್ರಶ್ನೆಗೆ ಭೂಮಿಯೊಮ್ಮೆ ಮುಗುಳ್ನಕ್ಕಳು. ಅದು ಮಾಳು ಬಂದಿಲ್ಲ, ಕ್ಲಾಸ್ನಲ್ಲಿ ಕೂರೋದಕ್ಕೆ ಸ್ವಲ್ಪನೂ ಮನಸ್ಸಾಗಲಿಲ್ಲ, ಅದಕ್ಕೆ ನಾನು ಬಂದೆ. ಓ, ಕ್ಲಾಸ್ ಕಟ್ ಮಾಡಿ ಬಂದಿದ್ಯಾ? ಒಳ್ಳೆಯದು, ಹಾಗೆ ಮಾಡಬೇಕು. ಜಾಣೆ ಅಲ್ವಾ ನೀನು? ಯಾವಾಗಲೂ ಮಾಳು ಜೊತೆಯಲ್ಲಿ ಇರ್ತಾಳಲ್ವಾ? ಅಗ್ನಿಯ ತುಟಿಯಂಚಿನಲ್ಲಿ ಮೂಡಿದ ವ್ಯಂಗ್ಯದ ನಗು ಕಂಡು ಅವಳಿಗೆ ಸಂಕಟವಾಯಿತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.